ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಎ ಹ್ಯಾಂಡ್ಫುಲ್ ಆಫ್ ಡೇಟ್ಸ್ ಶಾರ್ಟ್ ಸ್ಟೋರಿ ಬೈ ತಯ್ಯಬ್ ಸಾಲಿಹ್, ಈ ಒಂದು ಶಾರ್ಟ್ ಸ್ಟೋರಿಯ ಕನ್ನಡದ ಸರಳ ಸಾರಾಂಶವನ್ನು ಡಿಸ್ಕಸ್ ಮಾಡೋಣ. ತಯ್ಯಬ್ ಸಾಲಿಹ್ ರವರು ಬರೆದಿರ್ತಕ್ಕಂತಹ ಎ ಹ್ಯಾಂಡ್ಫುಲ್ ಆಫ್ ಡೇಟ್ಸ್ ಇದು ಒಂದು ಹೆಸರು ಇಲ್ಲದ ಒಬ್ಬ ಯುವಕನ ಕಥೆಯನ್ನು ಇಲ್ಲಿ ನೀಡಲಾಗಿರುತ್ತೆ. ಇದು ಒಬ್ಬ ಹುಡುಗನ ಬಾಲ್ಯ ಜೀವನದ ಅನುಭವವನ್ನು ವಿವರಿಸುತ್ತೆ. ಇದು ಆ ಹುಡುಗನು ಪ್ರಾಯಕ್ಕೆ ಬರುವಿಕೆ, ಅವನ ಪ್ರೀತಿಯ ತಾತನ ಹಾಗೂ ಸುತ್ತಮುತ್ತಲಿನ ಪ್ರಪಂಚದ ಬಗ್ಗೆ ಇದ್ದ ಅವನ ನೋಟವನ್ನು ಹೇಗೆ ಅದು ಚಿತ್ರಗೊಳಿಸುತ್ತೆ ಅನ್ನೋದನ್ನು ಈ ಕತೆ ತಿಳಿಸುತ್ತೆ. ಈ ಕಥೆಯು ಮುಗ್ಧತೆ ಮತ್ತು ಅನುಭವ, ಸಂಪ್ರದಾಯ ಮತ್ತು ಆಧುನಿಕತೆ ಹಾಗೂ ಭೂಮಿ, ಒಡೆತನ ಮತ್ತು ಮಾನವ ಮೌಲ್ಯದ ನಡುವಿನ ಸಂಕೀರ್ಣ ಸಂಬಂಧಗಳನ್ನು ಈ ಒಂದು ಕಥೆಯು ಅನ್ವೇಷಿಸುತ್ತೆ. ಈ ಕಥೆ ಆ ಹುಡುಗನ ಮುಗ್ಧ ಪ್ರಪಂಚದೊಂದಿಗೆ ಪ್ರಾರಂಭ ಆಗುತ್ತೆ. ಈ ಕಥೆಯನ್ನು ಹೇಳ್ತಕ್ಕಂತಹ ನಿರೂಪಕ ತನ್ನ ಆರಂಭಿಕ ಬಾಲ್ಯದ ಬಗ್ಗೆ ಯೋಚಿಸುವುದರೊಂದಿಗೆ ಈ ಕತೆ ಪ್ರಾರಂಭ ಆಗುತ್ತೆ. ಆ ಸಮಯದಲ್ಲಿ ತಾನು ತುಂಬ ಚಿಕ್ಕವನಾಗಿರಬೇಕು ಅಂತ ಹೇಳ್ತಾನೆ. ಅವನು ಪ್ರೀತಿಯ ಮಗುವಾಗಿ ಇಲ್ಲಿ ಈ ಕಥೆಯಲ್ಲಿ ಚಿತ್ರಿಸಲ್ಪಟ್ಟಿದ್ದಾನೆ. ತಾತನೊಂದಿಗೆ ಆತ ಭೇಟಿಯಾದಾಗಲೆಲ್ಲ ಸಾಮಾನ್ಯವಾಗಿ ತಲೆಯ ಮೇಲೆ ಮುದ್ದಾಡ್ತಕ್ಕಂಥದ್ದು, ಕೆನ್ನೆಯನ್ನು ಚೂಟಿಸಿಕೊಳ್ತಕ್ಕಂಥದ್ದು ಆತ ನೆನಪಿಸ್ಕೊಳ್ತಾನೆ. ಹುಡುಗನ ಜೀವನದ ಒಂದು ನಿರ್ಣಾಯಕ ಅಂಶವೆಂದರೆ ತನ್ನ ತಂದೆಯ ಕಡೆಗಿನ ತಾತನೊಂದಿಗೆ ಅವನ ಒಂದು ನಿಕಟ ಸಂಬಂಧ. ಅಂದರೆ ತಂದೆಗಿಂತ ತಾತನ ಜೊತೆ ಹೆಚ್ಚಾಗಿರ್ತಾನೆ. ತಾತನು ಅವನನ್ನು ಎಲ್ಲೆಡೆ ಕರೆದುಕೊಂಡು ಹೋಗ್ತಾನೆ. ಇದಕ್ಕೆ ವ್ಯತಿರಿಕ್ತವಾಗಿ ಅವನು ತನ್ನ ತಂದೆಯ ಜೊತೆ ಎಂದಿಗೂ ಸಹ ಎಲ್ಲಿಗೂ ಹೋಗೋದಿಲ್ಲ. ತಾತನ ಜೊತೆ ಅವರು ಹೋಗುವಂತಹ ಒಂದು ಪ್ರಮುಖ ಸ್ಥಳಗಳೆಂದರೆ ಮಸೀದಿ, ನದಿ ಮತ್ತು ಹೊಲಗಳು. ಹುಡುಗನು ತನ್ನ ಕುಟುಂಬ ಮತ್ತು ತಮ್ಮ ಸಮುದಾಯದಲ್ಲಿ ಒಬ್ಬ ಬುದ್ಧಿವಂತ ಮತ್ತು ಗೌರವಾನ್ವಿತವಾದ ಸ್ಥಾನವನ್ನು ಹೊಂದಿರ್ತಾನೆ. ಅವನ ಗೆಳೆಯರು ಕುರಾನ್ ಕಲಿಯಲು ಮಸೀದಿಗೆ ಹೋಗುವ ಬಗ್ಗೆ ಅವರಿಗೆ ಅಸಮಾಧಾನವಿದ್ದು ಗೊಣಗ್ತಾ ಇದ್ದರೂ ಈ ಹುಡುಗ ಅದನ್ನು ಪ್ರೀತಿಸ್ತಾ ಇರ್ತಾನೆ. ಇವನ ಪ್ರೀತಿಯು ಅವನ ಬೇಗನೆ ಆ ಕುರಾನನ್ನು ಕಂಠಪಾಠ ಮಾಡುವ ಸಾಮರ್ಥ್ಯದಿಂದ ಉಂಟಾಗಿರುತ್ತೆ. ಇದರಿಂದ ಶೇಖ್ ಆಗಾಗ್ಗೆ ಅವನನ್ನು ಕರೆದು ಅತ್ಯಂತ ಕರುಣಾಮಯಿ ಅಂದರೆ ದ ಮರ್ಸಿಫುಲ್ ಅಧ್ಯಾಯವನ್ನು ಪಠಿಸಲು ಹೇಳ್ತಾ ಇರ್ತಾರೆ. ಅವನಿಗೆ ಅವನ ತಾತನ ಸ್ನೇಹಿತರಂತೆ ಅದೇ ಒಂದು ಒಪ್ಪಿಗೆಯ ಸನ್ನೆಗಳೊಂದಿಗೆ ಬಹುಮಾನ ನೀಡ್ತಾ ಇದ್ರು. ಅಂದರೆ ಅವರ ತಾತನ ಸ್ನೇಹಿತರ ಬಳಿ ಹೋದಾಗಲೂ ಕೂಡ ಅವರೆಲ್ಲರೂ ಅವನನ್ನು ಮುದ್ದಿಸ್ತಾ ಇದ್ರು, ಅವನ ಒಂದು ಕೆನ್ನೆಯನ್ನು ಹಚ್ಚಿ ಹುಟ್ತಾ ಇದ್ರು. ಒಂದು ವಿಶೇಷವಾಗಿ ಒಂದು ನದಿ, ಆ ಹುಡುಗನಿಗೆ ಆ ನದಿಯು ಒಂದು ಸ್ವಾತಂತ್ರ್ಯ ಮತ್ತು ಕಲ್ಪನೆಯ ಒಂದು ತಾಣವಾಗಿರುತ್ತೆ. ಈ ಹುಡುಗ ಪ್ರತಿದಿನ ಬೆಳಗ್ಗೆ ಕುರಾನ್ ಪಾಠದ ನಂತರ ಆ ಹುಡುಗನು ಆ ಒಂದು ಜೀನಿಯಂತೆ ಓಡಿ ಹೋಗಿ ಆ ನದಿಯಲ್ಲಿ ಈಜ್ತಾ ಇರ್ತಾನೆ. ನಂತರ ದಡದ ಮೇಲೆ ಕುಳಿತು ನೀರನ್ನು ನೋಡ್ತಾ ಇರ್ತಾನೆ. ಅಕೇಶಿಯ ಮರದ ಆಚೆ ವಾಸಿಸುವ ದೈತ್ಯರ ಬುಡಕಟ್ಟನ್ನು ಕಲ್ಪಿಸ್ಕೊಳ್ತಾ ಇರ್ತಾನೆ. ಆ ದೈತ್ಯರು ಎತ್ತರವಾಗಿ, ತೆಳ್ಳಗೆ, ಬಿಳಿಗಡ್ಡ ಮತ್ತು ತೀಕ್ಷ್ಣವಾದ ಮೂಗುಗಳನ್ನು ಹೊಂದಿರುತ್ತಾರೆ ಅಂತ ತನ್ನ ತಾತನಂತೆ ಅವನು ಕೂಡ ಊಹೆ ಮಾಡ್ಕೊಳ್ತಾ ಇರ್ತಾನೆ. ಇನ್ನು ಆ ಹುಡುಗನ ತಾತ ಒಂದು ಭವ್ಯ ವ್ಯಕ್ತಿ. ಹುಡುಗನ ಜೀವನದಲ್ಲಿ ತಾತನ ಒಂದು ಪ್ರಭಾವಶಾಲಿ, ಬಹುತೇಕ ಪೌರಾಣಿಕ ವ್ಯಕ್ತಿಯಂತೆ ಇರ್ತಾನೆ. ಅವರನ್ನು ಅತ್ಯಂತ ಎತ್ತರದವರು ಮತ್ತು ಹತ್ತಿಯ ಉಣ್ಣಿಯಂತೆ ಬಿಳಿ, ಭವ್ಯವಾದ, ಮೃದುವಾದ ಗಡ್ಡವನ್ನು ಹೊಂದಿದ್ದಾರೆ ಅಂತ ವಿವರಿಸ್ತಾರೆ. ತನ್ನ ತಾತನು ಯಾರೂ ನೋಡಲು ಮೇಲಕ್ಕೆ ನೋಡದೆ ಮಾತನಾಡಲು ಸಾಧ್ಯವಿಲ್ಲ ಮತ್ತು ತಾತನು ಯಾವುದೇ ಮನೆಗೆ ಪ್ರವೇಶಿಸಲು ಆತ ತಗ್ಗಿ ನಡೆಯಬೇಕಾಗಿತ್ತು ಅಂತ ಹುಡುಗ ಗಮನಿಸಿ ಹೇಳ್ತಾನೆ. ಹುಡುಗನು ಈ ದೃಶ್ಯವನ್ನು ತಿರುಮರುವು ನದಿಯೊಂದಿಗೆ ಸಂಬಂಧಿಸ್ತಾನೆ. ಈ ಕಲ್ಪನೆಯು ತಾತನನ್ನು ಅಕ್ಷರಶಃ ಮತ್ತು ಸಾಂಕೇತಿಕವಾಗಿ ತನ್ನ ಸಮುದಾಯದ ಮೇಲೆ ಆಳ್ವಿಕೆ ನಡೆಸುವ ಒಂದು ಶಕ್ತಿಶಾಲಿ ವ್ಯಕ್ತಿಯಾಗಿ ಸ್ಥಾಪಿಸುತ್ತೆ. ತನ್ನ ಮೂರ್ಖ ಗುಂಪು ಸೋದರ ಸಂಬಂಧಿಗಳಿಗೆ ಹೋಲಿಸಿದರೆ ತನ್ನದೇ ಆದ ಅತಿ ಬುದ್ಧಿವಂತಿಕೆಯಿಂದ ತಾನು ತನ್ನ ತಾತನೆಯ ಅಚ್ಚುಮೆಚ್ಚಿನವನು ಹುಡುಗ ಅಂತ ಆತ ಭಾವಿಸ್ತಾನೆ. ಅವರ ಬಾಂಧವ್ಯ ಆಳವಾದ ಅಂತಃಪ್ರಜ್ಞೆ ಮತ್ತು ಪರಸ್ಪರ ಗೌರವದಿಂದ ಕೂಡಿರುತ್ತೆ. ತನ್ನ ತಾತನು ಯಾವಾಗ ನಗಬೇಕೆಂದು ಅಥವಾ ಮೌನವಾಗಿರಬೇಕೆಂದು ಹುಡುಗನು ಸಹಜವಾಗಿ ತಿಳಿಯುತ್ತಾನೆ. ಮತ್ತು ತನ್ನ ಪ್ರಾರ್ಥನಾ ಒಂದು ಚಾಪೆ ತರುವುದು ಮತ್ತು ಆ ಒಂದು ಶುದ್ಧೀಕರಣಕ್ಕಾಗಿ ತಂಬಿಗೆ ನೀರನ್ನು ತುಂಬುವುದು ಮುಂತಾದ ಅವರ ಅಗತ್ಯಗಳನ್ನು ಶ್ರದ್ಧೆಯಿಂದ ಮಾಡ್ತಾ ಇರ್ತಾನೆ. ಪ್ರತಿಯಾಗಿ ತಾತನ ಆ ಹುಡುಗನ ಕುರಾನ್ ಪಠಿಸುವ ಇಂಪಾದ ಧ್ವನಿ ಕೇಳುವುದನ್ನು ಆನಂದಿಸ್ತಾನೆ ಮತ್ತು ಅದರಿಂದ ಸ್ಪಷ್ಟವಾಗಿ ಪ್ರಭಾವಿತನಾಗಿರ್ತಾನೆ. ಈ ಹುಡುಗನು ಈ ಮನುಷ್ಯನಿಗೆ ಸಂಪೂರ್ಣವಾಗಿ ಸಮರ್ಪಿತನಾಗಿರ್ತಾನೆ. ತಾನು ಬೆಳೆದ ನಂತರ ಅವರಂತೆ ಎತ್ತರ ಮತ್ತು ತೆಳ್ಳಗೆ ದೊಡ್ಡ ಹೆಜ್ಜೆಗಳೊಂದಿಗೆ ನಡೆಯುವುದನ್ನು ಆ ಹುಡುಗ ಕಲ್ಪಿಸಿಕೊಳ್ತಾನೆ. ನಂತರ ಈ ಹುಡುಗನು ತಮ್ಮ ನೆರೆಯವರಾದಂತಹ ಮಸೂದ್ ಬಗ್ಗೆ ತನ್ನ ತಾತನನ್ನು ಕೇಳಿದಾಗ ಕಥೆಯು ಈ ಒಂದು ಸೆಂಟ್ರಲ್ ಥೀಮ್ಗೆ ಬರುತ್ತೆ.
ತಾತನಿಗೆ ಮಸೂದ್ ಇಷ್ಟವಿಲ್ಲ ಅಂತ ಆ ಹುಡುಗನಿಗೆ ಅನಿಸುತ್ತೆ. ತಾತನು ಅದನ್ನು ದೃಢಪಡಿಸಿ ಮಸೂದ್ ಒಬ್ಬ ಸೋಮಾರಿ ಮನುಷ್ಯ ಅಂತ ಕರೀತಾನೆ. ಹುಡುಗನು ಈ ಮಾತನ್ನು ಕೇಳಿದಾಗ ತಾತನು ಮಸೂದ್ ಕಳೆದುಕೊಂಡ ಭೂಮಿಯ ಮೇಲೆ ಅವರ ವಿವರಣೆಯನ್ನು ಪ್ರಾರಂಭಿಸ್ತಾರೆ. ಮಸೂದ್ಗೆ 106 ಪೆಡ್ಡಾನ್ಗಳು ಎಕರೆಗಳ ಅಳತೆಯ ಒಂದು ಫಲವತ್ತಾದ ಭೂಮಿಯ ಉತ್ತರಾಧಿಕಾರವಾಗಿ ಬಂದಿತ್ತು. ಅದು ಮರುಭೂಮಿಯಿಂದ ನೈಲ್ ನದಿಯ ದಡದವರೆಗೆ ವ್ಯಾಪಿಸಿತ್ತು. ಆ ಎಲ್ಲ ಖರ್ಜೂರದ ಮರಗಳನ್ನು ಮತ್ತು ವಿವಿಧ ಮರಗಳನ್ನು ಹೊಂದಿದೆ ಅಂತ ತಾತನು ಹೇಳ್ತಾರೆ. ಆಘಾತಕಾರಿಯಾಗಿ ಹುಡುಗನು ದೇವರ ಸೃಷ್ಟಿಯಾದಾಗಿನಿಂದಲೂ ತನ್ನ ತಾತನಿಗೆ ಸೇರಿದೆ ಎಂದು ಯಾವಾಗಲೂ ಭಾವಿಸಿದ್ದ ಆ ವಿಶಾಲ ಪ್ರದೇಶವು ಈಗ 2/3 ತನ್ನದೇ ಆಗಿದೆ ಎಂದು ತಾತನು ನಂತರ ಹೇಳ್ತಾನೆ. ತಾನು ಒಂದು ಪೆಡ್ಡಾನ್ ಕೂಡ ಇಲ್ಲದೆ ಹಳ್ಳಿಗೆ ಬಂದಿದ್ದೇನೆ ಮತ್ತು ತಾನು ಸಾವಿನ ಮೊದಲು ಉಳಿದ 1/3 ಭಾಗವನ್ನು ಸಂಪಾದಿಸಲು ಸಂಪೂರ್ಣವಾಗಿ ಪ್ರಯತ್ನಿಸ್ತೇನೆ ಅಂತ ತಾತನು ಹೆಮ್ಮೆ ಪಡ್ತಾ ಹೇಳ್ತಾನೆ. ಹುಡುಗನು ತಕ್ಷಣದ ಪ್ರತಿಕ್ರಿಯೆಯು ತನ್ನ ತಾತನ ಘೋಷಣೆಯಿಂದ ಉಂಟಾದ ಭಯ ಮತ್ತು ನಮ್ಮ ನೆರೆಯ ಮಸೂದ್ ಬಗ್ಗೆ ಕನಿಕರ ಒಂದು ಮಿಶ್ರಣವಾಗಿರುತ್ತೆ. ಈ ಹಠಾತ್ ಜ್ಞಾನವು ಅವನಿಗೆ ಮಸೂದ್ನ ಸುಂದರವಾದ ಹಾಡುಗಾರಿಕೆ ಮತ್ತು ಅವನ ಶಕ್ತಿಯುತ ಗುಳುಗುಳು ನಗುವನ್ನು ನೆನಪಿಸಲು ಕಾರಣವಾಗುತ್ತೆ. ಇದು ನಗಲಾಗದ ಮತ್ತು ತಾತನಿಗೆ ತೀವ್ರವಾಗಿ ಒಂದು ವಿರುದ್ಧವಾಗಿರುತ್ತೆ. ಮಸೂದ್ ತನ್ನ ಭೂಮಿಯನ್ನು ಏಕೆ ಮಾರಿದನು ಎಂದು ಹುಡುಗನು ಕೇಳಿದಾಗ ತಾತನು ಮಹಿಳೆಯರು ಒಂದು ತಿರಸ್ಕಾರದಿಂದ ಉತ್ತರಿಸ್ತಾನೆ. ಈ ಪದವನ್ನು ಅವರು ಉಚ್ಚರಿಸಿದ ರೀತಿ ಹುಡುಗನಿಗೆ ಅದು ಏನೋ ಭಯಾನಕ ಎಂದು ಅನಿಸುತ್ತೆ. ಮಸೂದ್ ಬಹಳಷ್ಟು ಮದುವೆಯಾದ ವ್ಯಕ್ತಿ ಮತ್ತು ಪ್ರತಿ ಮದುವೆಯೊಂದಿಗೆ 1 ಅಥವಾ 2 ಪೆಡ್ಡಾನ್ ಮಾರಾಟ ಮಾಡಿದನು ಎಂದು ಅವರು ತಾತನು ವಿವರಿಸ್ತಾರೆ. ಮಸೂದ್ ಸುಮಾರು 90 ಮಹಿಳೆಯರನ್ನು ಮದುವೆಯಾಗಿರಬೇಕು ಅಂತ ಹುಡುಗನು ತ್ವರಿತವಾಗಿ ಲೆಕ್ಕಾಚಾರ ಮಾಡ್ತಾನೆ. ಈ ಅಂಕಿಅಂಶವು ಒಂದು ರೀತಿ ಅಸಂಬದ್ಧವಾಗಿರುತ್ತೆ. ಆದರೆ ತಾತನ ದೃಷ್ಟಿಯಲ್ಲಿ ಮಸೂದ್ನ ಗ್ರಹಿಸಿದ ನೈತಿಕ ವೈಫಲ್ಯದ ಪ್ರಮಾಣವನ್ನು ಎತ್ತಿ ತೋರಿಸುತ್ತೆ. ಈ ಬಹಿರಂಗಪಡಿಸುವಿಕೆ ಮಸೂದ್ನ ವಾಸ್ತವಕ್ಕೆ ವ್ಯತಿರಿಕ್ತವಾಗಿದೆ. ಕೇವಲ 3 ಹೆಂಡತಿಯರು, ಒಂದು ಕಳಪೆ ನೋಟ ಮತ್ತು ಕುಂಟ ಕತ್ತೆ ಮತ್ತು ಹರಿದ ತೋಳುಗಳ ಬಟ್ಟೆಗಳನ್ನು ಹೊಂದಿರುವ ವ್ಯಕ್ತಿ ಆ ಮಸೂದ್. ಇನ್ನು ಆ ಒಂದು ಖರ್ಜೂರದ ಬಗ್ಗೆ ಬಂದಾಗ ಮಸೂದ್ ತನ್ನ ಖರ್ಜೂರದ ಸುಗ್ಗಿಗೆ ತಾತನನ್ನ ಆಹ್ವಾನಿಸಿದಾಗ ಸುಗ್ಗಿ ದಿನ ಬರುತ್ತೆ. ಮಸೂದ್ ನಿಜವಾಗೂ ತಾನು ಅಲ್ಲಿ ಇರಬೇಕೆಂದು ಬಯಸಲಿಲ್ಲ. ಏಕೆಂದರೆ ತಾತನ ಕಣ್ಣುಗಳು ಒಂದು ತೀವ್ರ ಪ್ರಕಾಶಮಾನದಿಂದ ಹೊಳಿತಾ ಇದೆ. ಅದನ್ನು ಆ ಹುಡುಗ ಕೂಡ ತಾತನ ಜೊತೆ ಅಲ್ಲಿಗೆ ಆ ಸುಗ್ಗಿಗೆ ಹೋಗಿರ್ತಾನೆ. ಬೃಹತ್ ಸಂಖ್ಯೆಯ ಜನರು ಅಲ್ಲಿ ಸೇರಿರ್ತಾರೆ. ಆದಾಗ್ಯೂ ಆ ಹುಡುಗನ ಗಮನವು ಮಸೂದ್ನ ಮೇಲೆ ಇರುತ್ತೆ. ಅವರು ದೊಡ್ಡ ಸಭೆಯಿಂದ ದೂರ ನಿಂತಿರ್ತಾರೆ. ಖರ್ಜೂರದ ಮರಗಳು ತಮ್ಮದೇ ಆದರೂ ಅವರು ಒಂದು ರೀತಿ ಅಸಡ್ಡೆ ತೋರ್ತಾ ಇರ್ತಾರೆ. ಹುಡುಗನ ಪ್ರತಿಕ್ರಿಯೆಯನ್ನು ಗಮನಿಸ್ತಾರೆ. ಹುಡುಗರು ಕಾಂಡಗಳನ್ನು ತುಂಬುತ್ತಾರೆ, ಖರ್ಜೂರಗಳನ್ನು ಸಂಗ್ರಹಿಸಿ ತಿಂತಾರೆ ಮತ್ತು ಅಂತಿಮವಾಗಿ ರಾಶಿಗಳಲ್ಲಿ ಸಂಗ್ರಹಿಸ್ತಾರೆ. ಖರ್ಜೂರದ ತುದಿಯಲ್ಲಿದ್ದ ಹುಡುಗನ ತನ್ನ ಕುಡುಗೋಲಿನಿಂದ ಒಂದು ಗುಂಪನ್ನು ಕತ್ತರಿಸಲು ಪ್ರಾರಂಭಿಸಿದಾಗ ಒಂದು ಘಟನೆ ನಡೆಯುತ್ತೆ. ಮಸೂದ್ ಎಚ್ಚರಿಕೆಯ ಕೂಗು ಕೂಗ್ತಾನೆ. ನೀವು ಖರ್ಜೂರದ ಹೃದಯವನ್ನು ಕತ್ತರಿಸಿದಂತೆ ಅದರ ಒಂದು ಹೃದಯವನ್ನು ಕತ್ತರಿಸಬೇಡಿ ಅಂತ ಕೂಗ್ತಾನೆ. ಯಾರೂ ಆ ಎಚ್ಚರಿಕೆಯನ್ನು ಗಮನಿಸೋದಿಲ್ಲ. ಆ ಒಂದು ಪದಗುಚ್ಛ ಹುಡುಗನ ಮನಸ್ಸಿನಲ್ಲಿ ಆಳವಾಗಿ ಪ್ರತಿನಿಧಿಸುತ್ತೆ. ಅವನು ತಾಳೆಮಡವನ್ನು ಬಡಿಯುವ ಹೃದಯ ಹೊಂದಿರುವ ಒಂದು ವ್ಯಕ್ತಿಯಾಗಿ ಅಲ್ಲಿ ಕಾಣಿಸ್ಕೊಳ್ತಾನೆ. ಮಸೂದ್ ಒಮ್ಮೆ ಅವನಿಗೆ ಖರ್ಜೂರದ ಮರಗಳು ನನ್ನ ಹುಡುಗ ಮನುಷ್ಯರಂತೆ ಸಂತೋಷ ಮತ್ತು ಸಂಕಟವನ್ನು ಅನುಭವಿಸುತ್ತವೆ ಅಂತ ಆ ಹುಡುಗನಿಗೆ ಆ ಮಸೂದ್ ಹೇಳಿರ್ತಾನೆ. ಆ ಸಮಯದಲ್ಲಿ ಈ ಭಾವನೆ ಹುಡುಗನಿಗೆ ಒಳಗಿನ ಮತ್ತು ಅವಿವೇಕದ ಮುಜುಗರವನ್ನು ಉಂಟು ಮಾಡುತ್ತೆ. ಆ ಮಸೂದ್ ಭೂಮಿ ಮತ್ತು ಪ್ರಕೃತಿಯನ್ನು ಆಧ್ಯಾತ್ಮಿಕ ಮಟ್ಟದಲ್ಲಿ ಗೌರವಿಸುವ ವ್ಯಕ್ತಿಯಾಗಿ ಕಾಣಿಸ್ತಾನೆ. ಇದು ಆಸ್ತಿಯ ಬಗ್ಗೆ ತಾತನ ಸಂಪೂರ್ಣ ವಹಿವಾಟುವಿನ ಸ್ವಾಧೀನಪಡಿಸಿಕೊಳ್ಳುವ ದೃಷ್ಟಿಗೆ ಒಂದು ವಿರುದ್ಧವಾಗಿ ಆ ಮಗುವಿನ ನೋಟ ಇರುತ್ತೆ. ಇನ್ನು ಆ ಖರ್ಜೂರಗಳನ್ನು ತೂಕ ಮಾಡಿ ಅಳತೆ ಮಾಡಿ ಮತ್ತೆ ಅವುಗಳನ್ನು 30 ಚೀಲಗಳಿಗೆ ಸುರಿದ ನಂತರ ಜನಸಮೂಹ ಅಲ್ಲಿಂದ ಚೆದರಿ ಹೋಗುತ್ತೆ. ಕೇವಲ ತಾತ, ಮಸೂದ್, ಹುಸೇನ್, ಒಬ್ಬ ವ್ಯಾಪಾರಿ, ಮೂಸಾ ಮತ್ತು 2 ಅಪರಿಚಿತರು ಮಾತ್ರ ಉಳಿತಾರೆ. ತಾತನು ಸ್ವಲ್ಪ ನಿದ್ರಿಸಿ ಮತ್ತೆ ಶಿಳ್ಳೆ ಹಾಕಿದ ನಂತರ ಇದ್ದಕ್ಕಿದ್ದಂತೆ ಎದ್ದು ಎಲ್ಲ ಚೀಲಗಳ ಬಳಿಗೆ ಹೋಗ್ತಾನೆ. ಆ ಹುಡುಗನ ಅಂತಿಮವಾಗಿ ಆ ಒಂದು ನಡೀತಕ್ಕಂತಹ ಒಂದು ಕಾರ್ಯವನ್ನ ನೋಡ್ತಾನೆ. ಆ ಒಂದು ಸುಗ್ಗಿಯ ಆ 30 ಚೀಲಗಳನ್ನು ವಿಭಜಿಸುವ ಕಾರ್ಯ. ವ್ಯಾಪಾರಿ ಹುಸೇನ್ 10 ಚೀಲ ತೆಗೆದುಕೊಳ್ತಾನೆ. 2 ಅಪರಿಚಿತರು ತಲಾ 5 ತೆಗೆದುಕೊಳ್ತಾರೆ. ನೆರೆಯ ಮೂಸಾ 5 ತೆಗೆದುಕೊಳ್ತಾನೆ ಮತ್ತು ತಾತನು 5 ಚೀಲಗಳನ್ನು ತೆಗೆದುಕೊಳ್ತಾನೆ. ಮಸೂದ್ಗೆ ಏನೂ ಇಲ್ಲದೆ ಉಳಿತಾನೆ. ಹುಡುಗನು ಮಸೂದ್ನನ್ನು ನೋಡ್ತಾನೆ. ಅವನ ಕಣ್ಣುಗಳು ಮನೆ ಕಳೆದುಕೊಂಡ 2 ಇಲಿಗಳಂತೆ ಎಡಬಲಕ್ಕೆ ಚಲಿಸ್ತಾ ಇರುತ್ತೆ. ಮಸೂದ್ ತನ್ನ ಕೈಗಳನ್ನು ಖರ್ಜೂರಗಳಿಂದ ತುಂಬಿಸಿ ಅವುಗಳನ್ನು
ಮೂಗಿಗೆ ತಂದು ನಂತರ ಹಿಂತಿರುಗಿಸುವುದನ್ನು ಅವನು ನೋಡ್ತಾನೆ. ಇದು ಮಾಲೀಕತ್ವ ಮತ್ತು ನಷ್ಟದ ಮೌನ ಹತಾಶೆ, ಆದರೂ ಒಂದು ರಾಜೀನಾಮೆ ನೀಡಿದ ಒಂದು ಸಿಂಬಲ್ನ ರೀತಿ ಕಾಣಿಸ್ತಾ ಇರುತ್ತೆ. ಮಸೂದ್ ಸಂಪೂರ್ಣ ಅಧೀನತೆಯ ಅಂತಿಮ ದೃಢೀಕರಣವು ತಾತನ ತನ್ನ ಘೋಷಣೆಯೊಂದಿಗೆ ಬರುತ್ತೆ. ನೀನು ಇನ್ನೂ ನನಗೆ 50 ಪೌಂಡ್ ಸಾಲಗಾರ, ನಾವು ಅದರ ಬಗ್ಗೆ ನಂತರ ಮಾತಾಡ್ತೇವೆ ಅಂತ ಹೇಳ್ತಾರೆ. ಮಸೂದ್ ಇಡೀ ಸುಗ್ಗಿಯ ಅವನ ಇಟ್ಟುಕೊಳ್ಳಲು ಇರಲಿಲ್ಲ. ಇಡೀ ಎಲ್ಲಾ ಖರ್ಜೂರಗಳನ್ನ ಸಾಲುಗಾರರಾಗೆ ವಿಭಜಿಸಿ ನೀಡಿಬಿಟ್ಟಿರ್ತಾನೆ. ಈ ಲೆಕ್ಕಾಚಾರದ ಒಂದು ಕ್ರೌರ್ಯತೆ ಈ ಪ್ರದರ್ಶನದಿಂದ ಹುಡುಗನು ಒಂದು ರೀತಿ ವಿಚಲಿತನಾಗ್ತಾನೆ. ಅವನು ಮಸೂದ್ನ ಹತ್ತಿರಕ್ಕೆ ಬರ್ತಾನೆ. ನಾನು ಅವನ ವಸ್ತ್ರದ ಅಂಚನ್ನ ಮುಟ್ಟಲು ಬಯಸುತ್ತೇನೆ ಎಂಬಂತೆ ಅವನ ಕೈಯನ್ನ ಚಾಚ್ತಾನೆ. ಮಸೂದ್ ಉಸಿರುಗಟ್ಟಿಸುವ ಶಬ್ದವನ್ನ ಮಾಡುವುದನ್ನು ಅವನು ಕೇಳ್ತಾನೆ. ಇಲ್ಲಿ ಈ ಹೋಲಿಕೆ ಬಲಿದಾನದ ಕ್ರೌರ್ಯವನ್ನ ಪ್ರಚೋದಿಸುತ್ತೆ. ಇದು ಮಸೂದ್ನ ಮಾನವೀಯತೆಯ ನಷ್ಟ ಮತ್ತು ಹುಡುಗನ ತೀಕ್ಷ್ಣ ದೈಹಿಕ ನೋವನ್ನು ಒಳಗೊಂಡಿರುತ್ತೆ. ಯಾವುದೋ ತಿಳಿಯದ ಕಾರಣಕ್ಕಾಗಿ ನನ್ನ ಎದೆಯಲ್ಲಿ ತೀಕ್ಷ್ಣವಾದ ನೋವು ಸಂವೇದನೆ ನಾನು ಅನುಭವಿಸಿದೆ ಅಂತ ಹುಡುಗ ಹೇಳ್ತಾನೆ. ತನ್ನ ಹತಾಶೆಯಲ್ಲಿ ಮತ್ತು ಹೊಸದಾಗಿ ಕಂಡು ಬಂದಂತಹ ನೈತಿಕ ಸ್ಪಷ್ಟತೆ ಹುಡುಗನು ತನ್ನ ತಾತನನ್ನ ದ್ವೇಷಿಸುತ್ತಾ ಓಡಿ ಹೋಗ್ತಾನೆ. ಅವನು ತನ್ನ ಹಿಂದಿನ ಕಲ್ಪನಾತ್ಮಕ ಸ್ವಾತಂತ್ರ್ಯ ತಾಣವಾದ ನದಿಯ ದಡಕ್ಕೆ ಓಡ್ತಾನೆ. ಅಲ್ಲಿ ತನ್ನ ತಾತನ ಕಲಬೆರಕೆಯ ಉಡುಗೊರೆಯನ್ನು ಸಾಂಕೇತಿಕವಾಗಿ ತಿರಸ್ಕರಿಸುತ್ತಾ ಅವನು ತನ್ನ ಗಂಟಲಿನಲ್ಲಿ ಬೆರಳು ತಳ್ಳುತ್ತಾನೆ ಮತ್ತು ತಾತನು ತನಗೆ ನೀಡಿದ ಒಂದು ಇಡೀ ಖರ್ಜೂರವನ್ನ ವಾಂತಿ ಮಾಡ್ತಾನೆ. ಖರ್ಜೂರಗಳನ್ನು ವಾಂತಿ ಮಾಡುವ ಕ್ರಿಯೆ ಹುಡುಗನು ಕೇವಲ ಸಾಕ್ಷಿಯಾದ ಒಂದು ಭ್ರಷ್ಟ ಪ್ರಪಂಚದ ಶಕ್ತಿಯುತ ಒಂದು ಹೊರಹಾಕುವಿಕೆ ಆಗಿರುತ್ತೆ. ಇದು ತನ್ನ ತಾತನ ಅಧಿಕಾರದ ಮುಗ್ಧ ಸ್ವೀಕಾರದಿಂದ ಅವನ ವಿರಾಮ ಮತ್ತು ಅವನು ಈಗ ಬಡ್ಡಿ ಮತ್ತು ಶೋಷಣೆಯಿಂದ ಗ್ರಹಿಸುವ ಲಾಭವನ್ನು ಸೇವಿಸಲು ಅವನು ನಿರಾಕರಣೆಯನ್ನು ಸೂಚಿಸುತ್ತೆ. ಎ ಹ್ಯಾಂಡ್ಫುಲ್ ಆಫ್ ಡೇಟ್ಸ್ ಅಂತಿಮವಾಗಿ ಒಬ್ಬ ಯುವಕನ ಅಂಧಭಕ್ತಿಯಿಂದ ನೈತಿಕ ತೀರ್ಪಿಗೆ ಪ್ರಯಾಣವಾದ ಕಥೆಯಾಗಿದೆ. ಇದು ಬಾಲ್ಯದಲ್ಲಿ ಪಾಲಿಸಲ್ಪಟ್ಟ ಅಜ್ಞಾನದಿಂದ ವಯಸ್ಕ ಅನ್ಯಾಯದ ಹೊರೆಯ ಜ್ಞಾನಕ್ಕೆ ನೋವಿನ ವರ್ತನೆಯನ್ನ ಇದು ಗುರುತಿಸುತ್ತೆ. ತಾತನು ಒಂದು ಭ್ರಷ್ಟಾಚಾರದಿಂದ ಪಡೆದಂತಹ ಆ ಒಂದು ಹ್ಯಾಂಡ್ಫುಲ್ ಆಫ್ ಡೇಟ್ಸ್ ನನ್ನ ತಿಂದಿರ್ತಕ್ಕಂಥ ಹುಡುಗ ಗಂಟಲಿಗೆ ಬೆರಳಾಕಿ ಆ ಒಂದು ಡೇಟ್ಸ್ ಅನ್ನ ವಾಂತಿ ಮಾಡ್ತಾನೆ. ಅಂದರೆ ಬೆಳೆದ ನಂತರ ತಾತನ ಒಂದು ಭ್ರಷ್ಟಾಚಾರವನ್ನು ಅರಿತಂತ ಹುಡುಗ ಸಂಪೂರ್ಣವಾಗಿ ಆ ಒಂದು ಪರಿವರ್ತನೆಯನ್ನ ಹೊಂದಿರ್ತಾನೆ. ಇದು ಎ ಹ್ಯಾಂಡ್ಫುಲ್ ಆಫ್ ಡೇಟ್ಸ್ ನ ಒಂದು ಸಮರಿ ಆಗಿರುತ್ತೆ. ಇಂಗ್ಲಿಷ್ ಸಮರಿಯ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೇನೆ, ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.